ವೃಶ್ಚಿಕ ರಾಶಿಯವರೇ, ಕಳೆದ ಒಂದು ವರ್ಷದಿಂದ ಗುರುಗ್ರಹವು ನಿಮ್ಮನ್ನು ಎಷ್ಟು ಇಬ್ಬಂದಿಗೆ ಸಿಲುಕಿಸಿತು, ಎಷ್ಟು ಸವಾಲುಗಳನ್ನು ಎದುರಿಸುವಂತೆ ಮಾಡಿತು ಎಂಬುದು ನಿಮಗೆ ತಿಳಿದೇ ಇದೆ. ಆದರೆ ಈಗ ನಿಮ್ಮ ಜಾತಕ ಬದಲಾಗಿದೆ. ಜೂನ್ 2ರಿಂದ ಗುರುವು ಉಚ್ಚ ಸ್ಥಿತಿಯಲ್ಲಿ ಇರುವುದು ಎಂದರೆ ಅದು ನಿಮ್ಮ ಪೂರ್ವಜನ್ಮದ ಸುಕೃತವೇ ಸರಿ. ಈ ಜೂನ್ 23 ಮಂಗಳವಾರ, 24 ಬುಧವಾರ ಮತ್ತು 25 ಗುರುವಾರದ ದಿನಾಂಕಗಳು ನಿಮ್ಮ ಜೀವನದಲ್ಲಿ ಒಂದು ಹೊಸ ಅಧ್ಯಾಯಕ್ಕೆ ನಾಂದಿ ಹಾಡಲಿವೆ. ನಿಮ್ಮ ರಾಶಾಧಿಪತಿಯಾದ ಮಂಗಳನು ನಿಮಗೆ ಅಪಾರವಾದ ಧೈರ್ಯವನ್ನು ನೀಡುತ್ತಿದ್ದಾನೆ. ವೃತ್ತಿಯಲ್ಲಿ ಮತ್ತು ಆರ್ಥಿಕ ವ್ಯವಹಾರಗಳಲ್ಲಿ ನೀವು ಸಾಧಿಸಲಿರುವ ಯಶಸ್ಸನ್ನು ನೋಡುತ್ತಿದ್ದರೆ ಇಷ್ಟು ದಿನ ನೀವು ಪಟ್ಟ ಕಷ್ಟಕ್ಕೆ ಇದು ಸೂಕ್ತವಾದ ಉತ್ತರ ಎಂದು ಅನಿಸುತ್ತದೆ. ಆದರೆ ಇಲ್ಲಿ ಒಂದು ಸಣ್ಣ ತಿರುವು ಇದೆ. ಜೂನ್ 15ರ ನಂತರ ಸೂರ್ಯನ ಸ್ಥಿತಿಯಿಂದಾಗಿ ಒಂದು ಕಡೆ ಅದೃಷ್ಟ ಹಾಗೂ ಮತ್ತೊಂದು ಕಡೆ ಆರೋಗ್ಯವು ನಿಮ್ಮನ್ನು ಪರೀಕ್ಷಿಸುತ್ತಿವೆ. ನೆನಪಿನಲ್ಲಿಡಿ, ಅದೃಷ್ಟ ಎಂಬುದು ಕೇವಲ ಒಂದು ಬೀಜವಿದ್ದಂತೆ. ಅದಕ್ಕೆ ಶಿಸ್ತು ಎಂಬ ನೀರನ್ನು ಉಣಿಸಿದಾಗ ಮಾತ್ರ ಅದು ಹೆಮ್ಮರವಾಗುತ್ತದೆ. ಆಯಾಸವಾದರೆ ವಿಶ್ರಮಿಸಿ, ಆದರೆ ನಿಮ್ಮ ಗುರಿಯ ಕಡೆಗಿನ ಪಯಣವನ್ನು ಮಾತ್ರ ನಿಲ್ಲಿಸಬೇಡಿ. ವೃಶ್ಚಿಕ ರಾಶಿಯವರಾದ ನೀವು ಜೀವನದ ಪ್ರತಿಯೊಂದು ವಿಷಯವನ್ನು ತುಂಬಾ ಆಳವಾಗಿ ಯೋಚಿಸುತ್ತೀರಿ. ನಮ್ಮೆಲ್ಲರ ಜೀವನದಲ್ಲೂ ಕೆಲವು ಅಧ್ಯಾಯಗಳು ಮುಗಿದು ಹೋಗಿವೆ ಎಂದು ನಾವು ಅಂದುಕೊಳ್ಳುತ್ತಿರುತ್ತೇವೆ. ಆದರೆ ಕೆಲವು ನೆನಪುಗಳು ಮಾತ್ರ ಮೌನ ಭಾಷೆಯಾಗಿ ನಮ್ಮ ಮನಸ್ಸಿನಲ್ಲೇ ಉಳಿದುಬಿಡುತ್ತವೆ. ಈ ಜೂನ್ 23, 24 ಮತ್ತು 25ರ ದಿನಾಂಕಗಳಲ್ಲಿ ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವ ಈ ಬದಲಾವಣೆಗಳನ್ನು ಕೇವಲ ಜ್ಯೋತಿಷ್ಯದ ಕೋನದಿಂದಷ್ಟೇ ಅಲ್ಲದೆ ಆಳವಾಗಿ ಪರಿಶೀಲಿಸಬೇಕಾಗಿದೆ. ನಮ್ಮ ಜೀವನದಲ್ಲಿ ಒಬ್ಬ ವ್ಯಕ್ತಿ ಅಥವಾ ಒಂದು ಸಂದರ್ಭ ದೂರವಾದಾಗ ಅದು ಅಂತ್ಯವಲ್ಲ, ಅದು ಕೇವಲ ಒಂದು ಮೌನವಷ್ಟೇ. ವೃಶ್ಚಿಕ ರಾಶಿಯವರು ಯಾರನ್ನೂ ಸುಲಭವಾಗಿ ಮರೆಯುವುದಿಲ್ಲ. ಈಗ ಆ ಮೌನವನ್ನು ಮುರಿಯುತ್ತಾ ಹಳೆಯ ನೆನಪುಗಳು ಮತ್ತೆ ನಿಮ್ಮ ಕಣ್ಣ ಮುಂದೆ ಸುಳಿದಾಡುತ್ತಿವೆ ಅಲ್ಲವೇ? ಯಾವುದೇ ವಿಷಯ ಮತ್ತೆ ನಿಮ್ಮ ಕಣ್ಣ ಮುಂದೆ ಬಂದು ನಿಂತಿದೆ ಎಂದರೆ ಅದರರ್ಥ ನೀವು ಇನ್ನೂ ಆ ನೋವಿನಲ್ಲೇ ಇದ್ದೀರಿ ಎಂದಲ್ಲ. ಆ ಅಧ್ಯಾಯದಿಂದ ಕಲಿಯಬೇಕಾದ ಪಾಠ ಇನ್ನೂ ಪೂರ್ಣವಾಗಿಲ್ಲ ಎಂದರ್ಥ. ಗತಕಾಲವನ್ನು ನೋಡಿ ಹೆದರಬೇಡಿ, ಅದನ್ನು ಒಂದು ಪಾಠದಂತೆ ನೋಡಿ. ಗತಕಾಲವು ಮತ್ತೆ ನಮ್ಮನ್ನು ಹುಡುಕಿಕೊಂಡು ಬರುವುದೆಂದರೆ ನಾವು ದುರ್ಬಲರಾಗುತ್ತಿದ್ದೇವೆ ಎಂದಲ್ಲ. ನಮ್ಮ ಜೀವನದಲ್ಲಿ ನಡೆದ ಕೆಲವು ಘಟನೆಗಳು ಮತ್ತು ಪರಿಸ್ಥಿತಿಗಳು ನಮ್ಮನ್ನು ಒಬ್ಬ ಪ್ರಬುದ್ಧ ಮನುಷ್ಯನನ್ನಾಗಿ ಬದಲಾಯಿಸಿವೆ ಎಂದು ಅರ್ಥ. ಹಿಂದೆ ನಾವು ಯಾರಿಗಾಗಿ ಬೇಸರಪಟ್ಟಿದ್ದೇವೋ ಈಗ ಆ ಬೇಸರವನ್ನು ಒಂದು ಅನುಭವವಾಗಿ ಬದಲಾಯಿಸಿಕೊಳ್ಳಲು ನಮಗೆ ಸಾಧ್ಯವಾಗುತ್ತಿದೆ. ನಮ್ಮ ಜೀವನಕ್ಕೆ ಬರುವ ಪ್ರತಿಯೊಬ್ಬ ಮನುಷ್ಯನೂ ಒಂದು ದಾರಿಯನ್ನು ತೋರಿಸುತ್ತಾನೆ. ಕೆಲವರು ಸಂತೋಷವನ್ನು ನೀಡಿದರೆ ಇನ್ನು ಕೆಲವರು ಅನುಭವವನ್ನು ನೀಡುತ್ತಾರೆ. ನಮ್ಮ ಜೀವನಕ್ಕೆ ಯಾವುದು ಅಗತ್ಯ ಎಂಬುದನ್ನು ಕಾಲವೇ ನಿರ್ಧರಿಸುತ್ತದೆ. ನೀವು ಈಗ ಯಾರ ಬಗ್ಗೆ ಆಲೋಚಿಸುತ್ತಿದ್ದರೂ ಅದು ನಿಮ್ಮ ದೌರ್ಬಲ್ಯವಲ್ಲ, ನಿಮ್ಮ ಪ್ರಬುದ್ಧತೆ ಎಂದು ಗುರುತಿಸಿ. ಈ ಜೂನ್ 23, 24, 25ರ ದಿನಾಂಕಗಳಲ್ಲಿ ನಿಮಗೆ ಸಿಗಲಿರುವ ಅತ್ಯಂತ ದೊಡ್ಡ ಉಡುಗೊರೆ ಯಾವುದು ಗೊತ್ತೇ? ಅದುವೇ ಸ್ಪಷ್ಟತೆ. ಗತಕಾಲದಲ್ಲಿ ನೀವು ತೆಗೆದುಕೊಂಡ ನಿರ್ಧಾರಗಳು, ನೀವು ಪಟ್ಟ ತಪ್ಪು ತಿಳುವಳಿಕೆಗಳು ಈಗ ಒಂದು ಅರ್ಥಪೂರ್ಣ ರೂಪದಲ್ಲಿ ಕಾಣಿಸುತ್ತವೆ. ಯಾರಾದರೂ ಮತ್ತೆ ನಿಮ್ಮನ್ನು ಸಂಪರ್ಕಿಸಿದರೆ ಅಥವಾ ಯಾವುದೇ ನೆನಪು ನಿಮ್ಮನ್ನು ಚಲಿಸುವಂತೆ ಮಾಡಿದರೆ ತಕ್ಷಣವೇ ತೀವ್ರವಾಗಿ ಪ್ರತಿಕ್ರಿಯಿಸಬೇಡಿ. ಆ ಸ್ಪಷ್ಟತೆಗಾಗಿ ಸ್ವಲ್ಪ ಸಮಯ ಕೊಡಿ. ಆಗಲೇ ನಿಮ್ಮ ಜೀವನದಲ್ಲಿ ಯಾರಿಗೆ ಸ್ಥಾನ ನೀಡಬೇಕು ಮತ್ತು ಯಾರಿಂದ ದೂರವಿರಬೇಕು ಎಂಬುದು ನಿಮಗೆ ಅರ್ಥವಾಗುತ್ತದೆ. ಇದೇ ನಿಜವಾದ ಯಶಸ್ಸು. ಗತಕಾಲವು ನಿಮ್ಮನ್ನು ಹಿಂದಕ್ಕೆ ಎಳೆಯಲು ಬಂದಿಲ್ಲ, ನೀವು ಎಷ್ಟು ಎತ್ತರಕ್ಕೆ ಬೆಳೆದಿದ್ದೀರಿ ಎಂಬುದನ್ನು ನಿಮಗೆ ತೋರಿಸಲು ಬಂದಿದೆ. ಈ 3 ದಿನಗಳು ಅಂದರೆ ಮಂಗಳವಾರ, ಬುಧವಾರ ಮತ್ತು ಗುರುವಾರ ನಿಮ್ಮ ಮನಸ್ಸನ್ನು ಪ್ರಶಾಂತವಾಗಿಟ್ಟುಕೊಳ್ಳಿ. ನಿಮ್ಮ ಗತಕಾಲವು ನಿಮಗೆ ಪಾಠ ಕಲಿಸುತ್ತದೆ, ನಿಮ್ಮ ವರ್ತಮಾನವು ನಿಮಗೆ ಶಕ್ತಿಯನ್ನು ನೀಡುತ್ತದೆ. ನೀವು ಎಲ್ಲಿಗೆ ಹೋಗುತ್ತಿದ್ದೀರಿ ಎಂಬ ಸ್ಪಷ್ಟತೆ ನಿಮಗಿದ್ದರೆ ಗತಕಾಲವು ನಿಮ್ಮನ್ನು ಏನೂ ಮಾಡಲು ಸಾಧ್ಯವಿಲ್ಲ. ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗ್ರಹಗಳ ಬಗ್ಗೆ ಕೇಳುತ್ತಿರುತ್ತೇವೆ. ಆದರೆ ನನ್ನ ದೃಷ್ಟಿಯಲ್ಲಿ ಇವು ಕೇವಲ ಆಕಾಶದಲ್ಲಿರುವ ಗ್ರಹಗಳು ಮಾತ್ರಲ್ಲ, ನಮ್ಮ ಮನಸ್ಸಿನಲ್ಲಿ ಅಡಗಿರುವ ಕೆಲವು ಶಕ್ತಿ ಕೇಂದ್ರಗಳು. ಅಂದರೆ ಈ ಜೂನ್ 23ರಿಂದ 25ರ ದಿನಾಂಕಗಳಲ್ಲಿ ನಮ್ಮ ಜೀವನದಲ್ಲಿ ನಡೆಯುತ್ತಿರುವ ಈ ಆಂತರಿಕ ಬದಲಾವಣೆಗಳ ಹಿಂದಿರುವ ನಿಜವಾದ ಕಾರಣಗಳೇನು ಎಂಬುದನ್ನು ಈಗ ವಿವರವಾಗಿ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಮಂಗಳನ ಬಗ್ಗೆ ಹೇಳಬೇಕು. ವೃಶ್ಚಿಕ ರಾಶಿಗೆ ಅಧಿಪತಿ ಮಂಗಳ, ಅಂದರೆ ಆ ಶಕ್ತಿ ನಿಮ್ಮ ರಕ್ತದಲ್ಲೇ ಇದೆ. ನಿಂತುಹೋದ ಕೆಲಸಗಳು, ಅರ್ಧಕ್ಕೆ ನಿಂತ ಕನಸುಗಳು ಮತ್ತೆ ಚಿಗುರುತ್ತಿವೆ ಎಂದರೆ ನಿಮ್ಮೊಳಗಿನ ಸಂಕಲ್ಪ ಶಕ್ತಿ ಜಾಗೃತಗೊಳ್ಳುತ್ತಿದೆ ಎಂದು ಅರ್ಥ. ಜೀವನ ಎಂದರೆ ಎಲ್ಲಿ ಒಂದು ಸಮಸ್ಯೆ ಬಂದು ನಿಲ್ಲುತ್ತದೆಯೋ ಅಲ್ಲಿ ನಿಮ್ಮ ಸಂಕಲ್ಪ ದುರ್ಬಲಗೊಂಡಿದೆ ಎಂದು ಅರ್ಥ. ಈಗ ಮಂಗಳನು ಆ ದೌರ್ಬಲ್ಯವನ್ನು ನಿವಾರಿಸುತ್ತಿದ್ದಾನೆ. ನಿಮ್ಮ ಜೀವನದಲ್ಲಿ ಎಷ್ಟೋ ದಿನಗಳಿಂದ ನಿಂತುಹೋಗಿದ್ದ ಕೆಲಸಗಳನ್ನು ಮತ್ತೆ ಪ್ರಾರಂಭಿಸಿ.
ಈ ಬಾರಿ ಫಲಿತಾಂಶ ಖಂಡಿತವಾಗಿಯೂ ಸಿಗುತ್ತದೆ. ಎರಡನೆಯದಾಗಿ ಚಂದ್ರ. ಚಂದ್ರನು ನಮ್ಮ ಮನಸ್ಸಿನ ಪ್ರತೀಕ. ನೆನಪುಗಳು ಪದೇ ಪದೇ ಬರುತ್ತಿವೆ ಎಂದರೆ ನಮ್ಮ ಮನಸ್ಸು ಒಂದು ಕನ್ನಡಿಯಂತೆ ಗತಕಾಲವನ್ನು ಪ್ರತಿಬಿಂಬಿಸುತ್ತಿದೆ ಎಂದರ್ಥ. ನೆನಪುಗಳು ನಮ್ಮನ್ನು ನೋಯಿಸಲು ಬರುವುದಿಲ್ಲ, ನಮ್ಮನ್ನು ನಾವು ಇನ್ನಷ್ಟು ಆಳವಾಗಿ ಅರ್ಥಮಾಡಿಕೊಳ್ಳಲು ಬರುತ್ತವೆ. ಗತಕಾಲವು ಬಾಗಿಲು ತಟ್ಟುತ್ತಿದ್ದರೆ ಬಾಗಿಲು ತೆಗೆಯಿರಿ, ಆದರೆ ಆ ನೆನಪಿನ ಬಳಿಯೇ ನಿಂತುಬಿಡಬೇಡಿ. ಅದು ನಿಮಗೆ ಕೇವಲ ಅನುಭವವನ್ನು ಮಾತ್ರ ನೀಡಿ ಹೋಗುವಂತೆ ನೋಡಿಕೊಳ್ಳಿ. ಅದುವೇ ನಿಜವಾದ ಪ್ರಬುದ್ಧತೆ. ಕೊನೆಯದಾಗಿ ಬುಧನು ನಮ್ಮ ಆಲೋಚನೆಗಳಿಗೆ ಮತ್ತು ಮಾತುಗಳಿಗೆ ಕಾರಕನು. ಗತಕಾಲದಲ್ಲಿ ಎಲ್ಲೋ ಹೇಳಲಾಗದೆ ನಿಂತುಹೋದ ಮಾತುಗಳು, ಅರ್ಥವಾಗದ ವಿಷಯಗಳು ಈಗ ನಮಗೆ ಅರ್ಥವಾಗುತ್ತಿವೆ ಎಂದರೆ ನಮ್ಮಲ್ಲಿ ಒಂದು ಸ್ಪಷ್ಟತೆ ಮೂಡುತ್ತಿದೆ ಎಂದು ಅರ್ಥ. ನಾವು ಯಾಕೆ ದೂರವಾದೆವು, ನಾವು ಯಾಕೆ ತಪ್ಪಾಗಿ ಅರ್ಥಮಾಡಿಕೊಂಡೆವು ಎಂಬ ಪ್ರಶ್ನೆಗಳಿಗೆ ಈಗ ಉತ್ತರಗಳು ದೊರೆಯುತ್ತವೆ. ಒಂದು ಕಾಲದಲ್ಲಿ ನಮ್ಮನ್ನು ಕಾಡಿದ ವಿಷಯ ಈಗ ಒಂದು ಸಣ್ಣ ಪಾಠದಂತೆ ಅನಿಸುತ್ತಿದೆ ಎಂದರೆ ನೀವು ಮಾನಸಿಕವಾಗಿ ತುಂಬಾ ಬೆಳೆದಿದ್ದೀರಿ ಎಂದೇ ಅರ್ಥ. ಈಗ ನೀವು ಮಾತನಾಡುವ ಪ್ರತಿಯೊಂದು ಮಾತು ಭವಿಷ್ಯತ್ತಿಗೆ ಬುನಾದಿಯಾಗಬೇಕು. ಇವೆಲ್ಲವೂ ಕೇವಲ ಗ್ರಹಗಳ ಪ್ರಭಾವ ಮಾತ್ರವಲ್ಲ, ನಿಮ್ಮ ಜೀವನದಲ್ಲಿ ನೀವು ಸಂಪಾದಿಸಿದ ಅನುಭವದ ಪ್ರತಿಬಿಂಬಗಳು. ಮಂಗಳನಿಂದ ಆರಂಭವಾದ ನಿಮ್ಮ ಪಯಣ ಚಂದ್ರನ ನೆನಪುಗಳಿಂದ ಪ್ರಬುದ್ಧತೆ ಪಡೆದು ಬುಧನ ಸ್ಪಷ್ಟತೆಯೊಂದಿಗೆ ಒಂದು ಸುಂದರವಾದ ಮುಕ್ತಾಯವನ್ನು ತಲುಪಲಿದೆ. ಈ 3 ದಿನಗಳು ನಿಮ್ಮ ಮನಸ್ಸು ಏನು ಹೇಳುತ್ತದೆಯೋ ಅದನ್ನು ಕೇಳಿ, ನಿಮ್ಮ ಅಂತರಾತ್ಮದ ದನಿಯನ್ನು ಅನುಸರಿಸಿ. ಈ 3 ದಿನಗಳಲ್ಲಿ ನೀವು ಒಂದೇ ಒಂದು ವಿಷಯವನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು: ಅತಿ ಉತ್ಸಾಹ ಅಪಾಯಕಾರಿ, ಆರೋಗ್ಯವೇ ಮಹಾಭಾಗ್ಯ. ಸೂರ್ಯನ ಪ್ರಭಾವದಿಂದಾಗಿ ದೇಹದಲ್ಲಿ ಉಷ್ಣತೆ ಹಾಗೂ ಆಯಾಸ ಸಹಜವಾಗಿ ಇರುತ್ತದೆ. ನಾವು ಗೆಲ್ಲಲು ಎಷ್ಟು ಕಷ್ಟಪಡುತ್ತಿದ್ದೇವೆಯೋ ಆ ಗೆಲುವನ್ನು ಆಸ್ವಾದಿಸಲು ನಮ್ಮ ದೇಹವನ್ನು ಅಷ್ಟೇ ಜಾಗರೂಕತೆಯಿಂದ ನೋಡಿಕೊಳ್ಳಬೇಕು. ಈ ಸಣ್ಣ ಜಾಗರೂಕತೆ ನಿಮಗೆ ದೀರ್ಘಕಾಲದ ಯಶಸ್ಸನ್ನು ನೀಡುತ್ತದೆ. ಕಷ್ಟಗಳೆಲ್ಲವೂ ದೈವಾನುಗ್ರಹದಿಂದ ದೂರವಾಗುತ್ತಿವೆ. ಈ ಜೂನ್ 23ರಿಂದ 25ರ ದಿನಾಂಕಗಳಲ್ಲಿ ನಿಮ್ಮ ಆತ್ಮವಿಶ್ವಾಸವನ್ನು ಇಮ್ಮಡಿಗೊಳಿಸಿಕೊಳ್ಳಿ. ಮಂಗಳನ ಧೈರ್ಯ ಹಾಗೂ ಗುರುವಿನ ಆಶೀರ್ವಾದ ನಿಮ್ಮ ಜೊತೆಗಿದೆ. ಜೂನ್ 2ರಂದು ಗುರುವು ನಿಮ್ಮ ರಾಶಿಯ ಪರವಾಗಿ ಉಚ್ಚ ಸ್ಥಿತಿಯನ್ನು ತಲುಪುವುದು ಸಾಮಾನ್ಯ ವಿಷಯವಲ್ಲ. ಇದು ಸಾಕ್ಷಾತ್ ನಿಮ್ಮ ಪೂರ್ವಜನ್ಮದ ಸುಕೃತ. ಈಗ ಈ 3 ದಿನಾಂಕಗಳಲ್ಲಿ ನಿಮ್ಮ ಜೀವನವು ಒಂದು ಮೈಲಿಗಲ್ಲನ್ನು ಮುಟ್ಟಲಿದೆ. ಅದೃಷ್ಟ ನಿಮ್ಮ ಬೆನ್ನಿಗಿದ್ದು ನೀವು ಯಾವುದೇ ಕೆಲಸವನ್ನು ಪ್ರಾರಂಭಿಸಿದರೂ ದೈವಬಲ ತೋಡಾಗುತ್ತದೆ. ಇನ್ನು ಜೂನ್ 21ರವರೆಗೆ ಮಂಗಳನು ನಿಮಗೆ ಅಪಾರವಾದ ಧೈರ್ಯವನ್ನು ನೀಡುತ್ತಿದ್ದಾನೆ. ಕಚೇರಿಯ ರಾಜಕೀಯವಿರಲಿ ಅಥವಾ ನ್ಯಾಯಾಲಯದ ವ್ಯವಹಾರಗಳಿರಲಿ, ನೀವು ಹೆಜ್ಜೆ ಇಟ್ಟರೆ ಯಶಸ್ಸು ನಿಮ್ಮದೇ. ಶತ್ರುಗಳು ನಿಮ್ಮ ಮುಂದೆ ನಿಲ್ಲಲಾರರು. ಧೈರ್ಯ ಎಂದರೆ ಭಯವಿಲ್ಲದಿರುವುದಲ್ಲ, ಭಯವನ್ನು ಜಯಿಸಿ ಮುನ್ನಡೆಯುವುದು. ಆ ಮಂಗಳನ ಶಕ್ತಿಯನ್ನು ನಿಮ್ಮ ಕೀರ್ತಿಗಾಗಿ ಬಳಸಿ. ಆದರೆ ಈ 4 ದಿನಗಳು ಒಂದು ಸಣ್ಣ ಜಾಗರೂಕತೆಯೂ ಅಗತ್ಯವಾಗಿದೆ. ಜೂನ್ 15ರ ನಂತರ ಸೂರ್ಯನ ಸ್ಥಿತಿ ಹಾಗೂ ತಿಂಗಳ ಕೊನೆಯಲ್ಲಿ ಮಂಗಳನ ಸಂಚಾರದ ಕಾರಣದಿಂದಾಗಿ ಜೀವನ ಸಂಗಾತಿಯೊಂದಿಗೆ ಸಣ್ಣಪುಟ್ಟ ಜಗಳಗಳು ಅಥವಾ ದೇಹದಲ್ಲಿ ಉಷ್ಣತೆಯ ಸಮತೋಲನದ ಸಮಸ್ಯೆಗಳು ಬರಬಹುದು. ಜೀವನದಲ್ಲಿ ಗೆಲ್ಲಬೇಕೆಂದರೆ ಎಲ್ಲವನ್ನೂ ಮಾತನಾಡಬೇಕಾಗಿಲ್ಲ. ಕೆಲವು ಬಾರಿ ಮೌನವೇ ಎಲ್ಲಕ್ಕಿಂತ ಬಲವಾದ ಆಯುಧವಾಗುತ್ತದೆ. ಸಂಗಾತಿಯೊಂದಿಗೆ ವಾದಕ್ಕೆ ಇಳಿಯಬೇಡಿ, ಆ ಸಮಯವನ್ನು ಪ್ರಶಾಂತವಾಗಿ ದಾಟಿಬಿಡಿ. ಆರೋಗ್ಯದ ವಿಷಯದಲ್ಲಿ ಮಸಾಲೆ ಪದಾರ್ಥಗಳನ್ನು ಕಡಿಮೆ ಮಾಡಿ, ನೀರನ್ನು ಹೆಚ್ಚಾಗಿ ಕುಡಿಯಿರಿ. ಈ 4 ದಿನಗಳು ನಿಮ್ಮ ಕರ್ಮಫಲಗಳು ನಿಮಗೆ ದಕ್ಕುವ ದಿನಗಳು. ಭಾಗ್ಯೋದಯ ನಿಮ್ಮೊಂದಿಗಿದೆ. ಧೈರ್ಯವಾಗಿ ಮುನ್ನಡೆಯಿರಿ. ಮೌನದಿಂದ ಸಂಬಂಧಗಳನ್ನು ಕಾಪಾಡಿಕೊಳ್ಳಿ. ಯಶಸ್ಸಿನಿಂದ ನಿಮ್ಮ ಭವಿಷ್ಯವನ್ನು ಬರೆಯಿರಿ. ವೃಶ್ಚಿಕ ರಾಶಿಯವರಿಗೆ ನನ್ನದೊಂದು ಮಾತು. ಪ್ರಸ್ತುತ ನಿಮ್ಮ ಜಾತಕದಲ್ಲಿ ಗ್ರಹಗಳು ಒಂದು ಅದ್ಭುತವಾದ ಸಮತೋಲನವನ್ನು ಸೃಷ್ಟಿಸುತ್ತಿವೆ. ಈ 3 ದಿನಾಂಕಗಳು ನಿಮಗೆ ಕೇವಲ ದಿನಗಳಲ್ಲ, ನಿಮ್ಮ ಜೀವನವನ್ನು ಮರಳಿ ಹಳಿಗೆ ತರುವ ಒಂದು ಸುವರ್ಣ ಕಾಲಾವಕಾಶ. ಗುರು ಉಚ್ಚ ಸ್ಥಿತಿಯಲ್ಲಿದ್ದಾನೆ ಎಂದರೆ ನಮಗೆ ದೈವಾನುಗ್ರಹ ಹೇರಳವಾಗಿ ಇರುತ್ತದೆ ಎಂದರ್ಥ. ಆದರೆ ಅದೇ ಸಮಯದಲ್ಲಿ ಸೂರ್ಯ ಮತ್ತು ಬುಧ ನಮ್ಮನ್ನು ಪರೀಕ್ಷಿಸುತ್ತಿದ್ದಾರೆ. ನಾವು ಗಮನಿಸಬೇಕಾದ್ದೇನೆಂದರೆ ಶತ್ರು ಜಯಕ್ಕಾಗಿ ಜೂನ್ 21ರವರೆಗೂ ಮಂಗಳನು ಅನುಕೂಲಕರ ಸ್ಥಿತಿಯಲ್ಲಿದ್ದಾನೆ. ಅಂದರೆ ಶತ್ರುಗಳ ಮೇಲೆ ಹಾಗೂ ಸಮಸ್ಯೆಗಳ ಮೇಲೆ ನಿಮಗೆ ಅಪ್ರತಿಮ ಯಶಸ್ಸು ಲಭಿಸುತ್ತದೆ. ಯಶಸ್ಸು ಸಾಧಿಸುವುದು ದೊಡ್ಡದಲ್ಲ, ಆ ಗೆಲುವಿನಿಂದ ಬೀಗದೆ ಗೌರವದಿಂದ ಸ್ವೀಕರಿಸುವುದೇ ನಿಜವಾದ ಸಂಸ್ಕಾರ. ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ತಾಳ್ಮೆ ವಹಿಸಬೇಕು. ಶನಿಯ ಪ್ರಭಾವದಿಂದಾಗಿ ಷೇರು ಮಾರುಕಟ್ಟೆ ಅಥವಾ ಹೂಡಿಕೆಯ ವಿಷಯದಲ್ಲಿ ತುಂಬಾ ನಿಧಾನವಾಗಿರಬೇಕು. ಜೀವನದಲ್ಲಿ ಅವಸರದಿಂದ ತೆಗೆದುಕೊಳ್ಳುವ ನಿರ್ಧಾರಗಳು ನಮ್ಮನ್ನು ಎಲ್ಲೋ ಕೊಂಡೊಯ್ಯುತ್ತವೆ. ಆದರೆ ಯೋಚಿಸಿ ತೆಗೆದುಕೊಳ್ಳುವ ನಿರ್ಧಾರಗಳು ನಮ್ಮನ್ನು ಉನ್ನತ ಸ್ಥಾನದಲ್ಲಿ ನಿಲ್ಲಿಸುತ್ತವೆ. ಸಂಬಂಧಗಳ ವಿಷಯದಲ್ಲಿ ಸೂರ್ಯ ಮತ್ತು ಶುಕ್ರನ ಪ್ರಭಾವದಿಂದಾಗಿ ಸಂಗಾತಿಯೊಂದಿಗೆ
ಸಣ್ಣಪುಟ್ಟ ಅಹನ್ನ ಸಂಘರ್ಷಗಳು ಬರಬಹುದು. ಆದರೆ ಮುಖ್ಯವಾದ ಸಂಬಂಧಗಳಲ್ಲಿ ನಾವು ಗೆಲ್ಲಬೇಕೆಂದರೆ ಆ ಸಂಬಂಧವೇ ಗೆಲ್ಲಬೇಕು ಎಂದು ಆಶಿಸುವುದೇ ನಮ್ಮ ಪ್ರಬುದ್ಧತೆ. ನಾನು ಗೆಲ್ಲಬೇಕು ಎಂಬ ಹಠವನ್ನು ಬಿಟ್ಟುಬಿಡಿ. ಮೌನವಾಗಿರುವುದರಲ್ಲಿ ಯಾವುದೇ ತಪ್ಪಿಲ್ಲ. ಈ 3 ದಿನಗಳಲ್ಲಿ ನಿಮಗೆ ಎಷ್ಟು ಕೋಪ ಬಂದರೂ ಸಂಗಾತಿಯ ಮುಂದೆ ಮೌನವಾಗಿರುವುದೇ ಬುದ್ಧಿವಂತಿಕೆ. ಅಗ್ನಿಪರೀಕ್ಷೆಯಂತಿರುವ ಈ ಸಮಯವನ್ನು ನಿಮ್ಮ ತಾಳ್ಮೆಯಿಂದ ದಾಟಿಬಿಡಿ. ಜಗಳವಾಡುವುದರಿಂದ ಏನೂ ಸಿಗುವುದಿಲ್ಲ. ಆದರೆ ಮೌನವಾಗಿರುವುದರಿಂದ ಆ ಜಗಳ ಅಲ್ಲಿಗೆ ನಿಂತು ಹೋಗುತ್ತದೆ. ಎಲ್ಲರೊಂದಿಗೆ ಸಂತೋಷದಿಂದ ಕಾಲ ಕಳೆಯಿರಿ. ಇನ್ನೂ ವಿದ್ಯಾರ್ಥಿಗಳ ವಿಷಯಕ್ಕೆ ಬರುವುದಾದರೆ, ವಿದ್ಯಾಕಾರಕನಾದ ಗುರು ಉಚ್ಚ ಸ್ಥಿತಿಯಲ್ಲಿ ಇರುವುದು ಎಂದರೆ ಸರಸ್ವತಿ ದೇವಿಯೇ ನಿಮ್ಮ ಜೊತೆಗಿದ್ದಾಳೆ ಎಂದರ್ಥ. ಈ 3 ದಿನಗಳಲ್ಲಿ ನೀವು ಓದುವ ಪ್ರತಿಯೊಂದು ಅಕ್ಷರವೂ, ನೀವು ಮಾಡುವ ಪ್ರತಿಯೊಂದು ಪ್ರಯತ್ನವೂ ನಿಮ್ಮ ಭವಿಷ್ಯತ್ತಿಗೆ ಬಲವಾದ ಬುನಾದಿ ಹಾಕಲಿದೆ. ಈ 3 ದಿನಗಳಲ್ಲಿ ನೀವು ಗಮನಿಸಬೇಕಾದ್ದು ವಿದೇಶಿ ಶಿಕ್ಷಣದ ಬಗ್ಗೆ. ನೀವು ಬಹಳ ದಿನಗಳಿಂದ ವಿದೇಶಿ ಶಿಕ್ಷಣಕ್ಕಾಗಿ ಕಾಯುತ್ತಿದ್ದರೆ ನಿಮ್ಮ ಪ್ರಯತ್ನಗಳು ಈಗ 100ಕ್ಕೆ 100ರಷ್ಟು ಫಲಿಸುತ್ತವೆ. ಪ್ರಯತ್ನ ನಮ್ಮದು, ಫಲಿತಾಂಶ ಬ್ರಹ್ಮಾಂಡದ್ದು. ಆದರೆ ಫಲಿತಾಂಶ ಅದ್ಭುತವಾಗಿರಬೇಕಾದರೆ ನಮ್ಮ ಪ್ರಯತ್ನದಲ್ಲಿ ಪ್ರಾಮಾಣಿಕತೆ ಇರಬೇಕು. ನಮ್ಮ ಕರ್ಮಗಳನ್ನು ನಾವು ಮಾಡಿಕೊಳ್ಳುವ ಪರಿಹಾರಗಳ ಮೂಲಕ ಒಂದಿಷ್ಟು ಮಟ್ಟಿಗೆ ಶುದ್ಧೀಕರಿಸಿಕೊಳ್ಳಬಹುದು. ಅಂದರೆ ಈ 3 ದಿನಗಳಲ್ಲಿ ನೀವು ಎದುರಿಸುತ್ತಿರುವ ಪರಿಸ್ಥಿತಿಗಳು ನೀವು ಸಾಧಿಸಲಿರುವ ಯಶಸ್ಸಿಗೆ ಒಂದು ಸೇತುವೆ ಇದ್ದಂತೆ. ಈ ಸಣ್ಣ ಪರಿಹಾರಗಳನ್ನು ಆಚರಿಸಿ ಆ ಗ್ರಹಗಳ ಶಕ್ತಿಯನ್ನು ನಿಮ್ಮ ಅದೃಷ್ಟವಾಗಿ ಬದಲಾಯಿಸಿಕೊಳ್ಳಿ. ಗುರು ಉಚ್ಚ ಸ್ಥಿತಿಯಲ್ಲಿದ್ದು ಪೂರ್ವ ಪುಣ್ಯವನ್ನು ನಿಮಗೆ ಪ್ರಸಾದಿಸಬೇಕಾದರೆ ಪ್ರತಿಯೊಂದು ಗುರುವಾರ ಹಳದಿ ವಸ್ತ್ರಗಳನ್ನು ಧರಿಸಿ ದಕ್ಷಿಣಾಮೂರ್ತಿ ಸ್ತೋತ್ರವನ್ನು ಪಠಿಸಿ. ಸ್ತೋತ್ರ ಎಂದರೆ ಕೇವಲ ಶ್ಲೋಕಗಳಲ್ಲ, ಅದು ನಿಮ್ಮ ಮನಸ್ಸನ್ನು ದೈವದೊಂದಿಗೆ ಜೋಡಿಸುವ ಒಂದು ಮಾರ್ಗ. ಸೂರ್ಯನ ಶಾಖವನ್ನು ಕಡಿಮೆ ಮಾಡಿಕೊಳ್ಳಲು ಹಾಗೂ ಸೂರ್ಯನ ಪ್ರಭಾವದಿಂದ ಆರೋಗ್ಯದಲ್ಲಿ ಉಂಟಾಗುವ ಸಮಸ್ಯೆಗಳನ್ನು ನಿವಾರಿಸಿಕೊಳ್ಳಲು ಆದಿತ್ಯ ಹೃದಯ ಸ್ತೋತ್ರವನ್ನು ಓದುವುದು ಮತ್ತು ಸೂರ್ಯ ನಮಸ್ಕಾರಗಳನ್ನು ಮಾಡುವುದು ತುಂಬಾ ಅಗತ್ಯ. ಪ್ರಕೃತಿಯನ್ನು ಗೌರವಿಸಿ ಆ ಸೂರ್ಯನ ಶಕ್ತಿಯನ್ನು ನಾವು ಸ್ವೀಕರಿಸಿದರೆ ನಮ್ಮೊಳಗಿನ ಅನಾರೋಗ್ಯಗಳು ಮಂಜಿನಂತೆ ಕರಗಿ ಹೋಗುತ್ತವೆ. ಮಂಗಳನ ಪ್ರಭಾವದ ಶಾಂತಿಗಾಗಿ ಹಾಗೂ ವೈವಾಹಿಕ ಜೀವನದಲ್ಲಿ ವಿವಾದಗಳು ಬರದಂತೆ ಪಡೆಯಲು ಮಂಗಳವಾರದಂದು ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ದರ್ಶನ ಮಾಡಿ ಕೆಂಪು ಹೂವುಗಳಿಂದ ಪೂಜೆ ಮಾಡಿ. ಸಂಗಾತಿಯೊಂದಿಗೆ ವಾದ ನಡೆಯುತ್ತಿರುವಾಗ ಮೌನ ಪಾಲಿಸುವುದು ದೌರ್ಬಲ್ಯವಲ್ಲ, ಅದು ನಿಮ್ಮ ಸಂಬಂಧವನ್ನು ಕಾಪಾಡಿಕೊಳ್ಳುವ ದೊಡ್ಡ ಪ್ರಬುದ್ಧತೆ. ನನ್ನ ವಿಶ್ಲೇಷಣೆಯ ಪ್ರಕಾರ ಪರಿಹಾರ ಎಂದರೆ ಕಷ್ಟಗಳು ಬರದಂತೆ ದೇವರನ್ನು ಬೇಡುವುದಲ್ಲ, ಕಷ್ಟಗಳನ್ನು ತಡೆದುಕೊಳ್ಳುವ ಶಕ್ತಿಯನ್ನು ನೀಡುವಂತೆ ನಮ್ಮ ಅಂತರಾತ್ಮವನ್ನು ನಾವು ಸಿದ್ಧಪಡಿಸಿಕೊಳ್ಳುವುದು. ನೀವು ಈ ಕೆಲಸಗಳನ್ನು ಮಾಡಿದಾಗ ನಿಮ್ಮಲ್ಲಿ ಮೂಡುವ ಆ ಪ್ರಶಾಂತತೆಯೇ ನಿಮಗೆ ಸಿಗುವ ಅತಿದೊಡ್ಡ ಯಶಸ್ಸು. ಈ 3 ದಿನಗಳು ನಿಮ್ಮ ಮೇಲೆ ನೀವು ನಂಬಿಕೆ ಇಡಿ. ಈ ಸಣ್ಣ ಸಣ್ಣ ಬದಲಾವಣೆಗಳೇ ನಿಮ್ಮ ಜೀವನದಲ್ಲಿ ದೊಡ್ಡ ಯಶಸ್ಸನ್ನು ತರುತ್ತವೆ. ನಿಮ್ಮ ಆರೋಗ್ಯ, ನಿಮ್ಮ ಸಂಬಂಧಗಳು, ನಿಮ್ಮ ಉದ್ಯೋಗದ ಹಾದಿ ಎಲ್ಲದರಲ್ಲೂ ಯಶಸ್ಸು ನಿಮ್ಮದೇ ಆಗುತ್ತದೆ. ಭಯ ಬೇಡ, ಧೈರ್ಯವಾಗಿ ಮುನ್ನಡೆಯಿರಿ. ಯಶಸ್ಸು ಖಂಡಿತವಾಗಿಯೂ ನಿಮ್ಮನ್ನು ವರಿಸುತ್ತದೆ. ನಿರಂತರ ಜ್ಯೋತಿಷ್ಯ ಮಾಹಿತಿಗಾಗಿ ನಮ್ಮ ಶ್ರೀಭಕ್ತಿ ಜ್ಯೋತಿಷ್ಯ ಲೋಕ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಶ್ರೀ ಆಂಜನೇಯ ನಮಃ ಎಂದು ಕಾಮೆಂಟ್ ಮಾಡಿ. ಧನ್ಯವಾದಗಳು.